ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ದೇವರು ಒಳ್ಳೆಯವರು ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ದೇವರು ನಮ್ಮನ್ನು ಒಂದು ಉದ್ದೇಶಕ್ಕೋಸ್ಕರ ಈ ಲೋಕಕ್ಕೆ ಕಳಿಸಿದ್ದಾರೆ. ನೀವು ಅದನ್ನು ಗ್ರಹಿಸಬೇಕು. ಯೋಹಾನ 12ನೇ ಅಧ್ಯಾಯ 43 ನಾವು ನೋಡೋದಾದರೆ, ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಯಿತು. ನೋಡಿ, ಇಲ್ಲಿ ಈ ಜಗತ್ತಿನ ಕುರಿತು ದೇವರು ಮಾತನಾಡ್ತಾರೆ. ಇವತ್ತು ನಾವು ದೇವರಿಂದ ಬರುವಂಥ ಮಾನ ಬೇಕಾಗಿಲ್ಲ, ದೇವರಿಂದ ಬರುವಂಥ ಸನ್ಮಾನಗಳು ಅಗತ್ಯ ಇಲ್ಲ. ಇವತ್ತು ಮನುಷ್ಯರಿಂದ ಬರುವಂಥದ್ದನ್ನು ಮಾತ್ರ ನಾವು ಕಾಯ್ತಾ ಇದ್ದೇವೆ. ನೀವು ಆದಿಸಭೆಯಲ್ಲಿ ನಾವು ನೋಡೋದಾದರೆ, ಆದಿಸಭೆಯಲ್ಲಿ ಕಂಡು ಬಂದಂಥದ್ದು ಮೊದಲು ಪಾಪ ಕಪಟವಾಗಿತ್ತು ಅಂತೇಳಿ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅನನೀಯ ಮತ್ತು ಸಫೈರಗಳ ಬಗ್ಗೆ ನೀವು ಓದುತ್ತೀರಿ. ಅವ್ರ ಪಾಪ ಏನಾಗಿತ್ತು ನೋಡಿ. ಆಸ್ತಿಯ ಮಾರಾಟದಿಂದ ಬಂದಂಥ ಎಲ್ಲ ಹಣ ಅವರು ದೇವರಿಗೆ ಕೊಡದೆ ಇದ್ದದ್ದು ಅವರ ಪಾಪವಾಗಿತ್ತೆ? ಇಲ್ಲ, ಅದು ಅವರ ಪಾಪವಾಗಿರಲಿಲ್ಲ. ನೀವು ನಿಮ್ಮ ಆಸ್ತಿಯಿಂದ 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಕೇವಲ 50,000 ರೂಪಾಯಿಯನ್ನು ದೇವರಿಗೆ ಕೊಡಲು ತೀರ್ಮಾನಿಸಿದರೆ ಅದು ಪಾಪ ಅಲ್ಲ. ನೀವು ದೇವರಿಗೆ ಏನನ್ನೂ ಕೊಡದೇ ಇದ್ದರೂ ಅದೂ ಸಹ ಪಾಪ ಅಲ್ಲ. ನೀವು ದೇವರಿಗೆ ಎಷ್ಟು ಕೊಡಬೇಕು ಎಂಬುದು ಅದು ನಿಮ್ಮ ವೈಯಕ್ತಿಕ ವಿಚಾರ ಆಗಿದೆ. ಸಂತೋಷ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಮತ್ತು ನೀವು ಕೊಡುವುದರಲ್ಲಿ ಸಂತೋಷ ಇಲ್ಲದಿದ್ದರೆ ನೀವು ಏನೂ ಕೊಡದೇ ಇರುವುದು ಒಳ್ಳೆಯದು. ನಿಮ್ಮ ಹಣ ಅವರಿಗೆ ಬೇಕಾಗಿಲ್ಲ. ಅವರಲ್ಲಿ ಬೆಳ್ಳಿ ಬಂಗಾರಗಳು ಏರಳವಾಗಿವೆ. ಹಾಗಾದರೆ ಇಲ್ಲಿ ಅನನೀಯ ಮತ್ತು ಸಫೈರು ಸಾಯೋದಕ್ಕೆ ಕಾರಣ ಏನು? ಅವ್ರ ಕಾರಣ ಏನಾಗಿತ್ತು ಅಂತಂದರೆ, ಅನನೀಯನ ತನ್ನ ಆಸ್ತಿಯ ಮಾರಾಟದ ಸಂಪೂರ್ಣ ಮೊತ್ತ ಏನಿದೆ ಅದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಬಂದು ಇಡುವ ಹಾಗೆ ನಟಿಸ್ತಾನೆ. ಇದು ಪವಿತ್ರ ಜನರ ಸಾಲಿನಲ್ಲಿ ಸೇರಿಕೊಂಡ ಅನನೀಯ. ಅವರಂತೆಯೇ ಪವಿತ್ರ ಸಾಧುವಾದ ಮುಖಭಾವವನ್ನು ಇರಿಸಿಕೊಳ್ತಾನೆ. ಅವನು ಒಬ್ಬ ಕಪಟಿ ಮತ್ತು ಅವರು ನಟನಾಗಿರ್ತಾನೆ. ಆದರೆ ಒಬ್ಬ ದೈವಿಕ ಮನುಷ್ಯನಾಗಿದ್ದ ಪೇತ್ರನು ಇದರಿಂದ ಮೋಸ ಹೋಗಲಿಲ್ಲ. ಅನನೀಯನಿಗೆ ತೋರಿಕೆಗೆ ಸಾಧುತ್ವದ ಸೋಗನ್ನು ಹಾಕಿಕೊಂಡು ಗ್ರಹಿಸುವ ವಿವೇಚನೆಯನ್ನು ದೇವರು ಅವನಿಗೆ ಕೊಟ್ಟರು. ಹಾಗಾಗಿ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 3ರಲ್ಲಿ ನಾವು ನೋಡ್ತೇವೆ, ಅನನೀಯ, ಸೈತಾನನು ನಿನ್ನ ಹೃದಯವನ್ನು ತುಂಬಿಸಿದ್ದಾನೆಯೇ, ಪವಿತ್ರಾತ್ಮನು ವಂಚಿಸಬೇಕು ಎಂದುಕೊಂಡಿದ್ದೆಯೇ. ಇಲ್ಲಿ ನೋಡಿ, ಈ ಅನನೀಯ ನುಡಿದಂಥ ಸುಳ್ಳು ಏನು? ಅವನು ಯಾಕೆ ತನ್ನ ಬಾಯನ್ನು ತೆರೆದೇ ಇರಲಿಲ್ಲ? ಸುಳ್ಳಾಡೋದಂತಂದ್ರೆ ಏನು? ನೀವು ಬಾಯಿ ತೆರೆದೇ ಒಂದು ತಪ್ಪು ಅಭಿಪ್ರಾಯವನ್ನು ನೀಡಬಹುದು. ಅನನೀಯ ಅದನ್ನೇ ಮಾಡ್ತಾನೆ. ಒಬ್ಬ ಪೂರ್ಣ ಹೃದಯದ ಶಿಷ್ಯನೆಂಬ ಹೊಗಳಿಕೆಯನ್ನು ಇತರರಿಂದ ಪಡೆಯೋದಕ್ಕೆ ಹಂಬಲಪಟ್ಟ. ಈ ಮಾರಾಟದ ಹಣವನ್ನು 1 ಭಾಗವನ್ನು ಅವನು ತನಗಾಗಿ ಇಟ್ಟುಕೊಂಡ. ನಾನು ಈಗಲೇ ಹೇಳಿರುವಂತೆ ಅದು ಪಾಪವಲ್ಲ. ಅವನು ಹೀಗೆ ಹೇಳಬಹುದಿತ್ತು, ಸಹೋದರ ಪೇತ್ರನೇ, ನಾನು ನನ್ನ ಜಮೀನು ಮಾರಾಟ ಮಾಡಿದ್ದೇನೆ, ಆದರೆ ಇತರರು ಮಾರಾಟ ಮಾಡಿದ ಹಾಗೆ ಇಡೀ ಭಾಗವನ್ನು ದೇವರಿಗೆ ಕೊಡಬೇಕೆಂದು ನನಗನ್ನಿಸ್ತಾ ಇಲ್ಲ. ಈಗ ನಾನು ಅದರಲ್ಲಿ ಒಂದು ಅಂಶವನ್ನು ಕೊಡಬೇಕು ಅಂತ ಹೇಳಬೇಕಾಗಿತ್ತು. ಆದರೆ ಅದು ಅವನು ಮಾಡಲಿಲ್ಲ. ನಾವು ಆಗ ಮಾಡೋದು ಬೇಡ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಮುಂಜಾನೆಯ ಸಮಯದಲ್ಲಿ ದೇವರೇ ಕೊಡುವ ಕೈಗಳನ್ನು ಏರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಯಾರ್ಯಾರು ಕೊಡೋದಕ್ಕೆ ಅವರ ಹೃದಯದಲ್ಲಿ ಆಸೆ ಇಲ್ಲವೋ, ಆಕಾಂಕ್ಷೆ ಇಲ್ಲವೋ, ನೀವು ನಿಮ್ಮ ರಕ್ತದಿಂದ ಅವರನ್ನು ಮಾತನಾಡಪ್ಪ. ಸೇವೆಗೆ ಕೊಡಬೇಕು ಸ್ವಾಮಿ. ಆ ಮಕ್ಕಳ ಹೃದಯದಲ್ಲಿ ಮುಟ್ಟು ಸ್ವಾಮಿ. ಕೊಡುವುದರ ಜೊತೆಗೆ ಆ ಮಕ್ಕಳನ್ನು ಹೇರಳವಾಗಿ ಆಶೀರ್ವಾದ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.